ಆತ್ಮೀಯ H16 ನ್ಯೂಸ್ ವೀಕ್ಷಕರೇ, ನಾನು ನಿಮ್ಮವ MI ಜೋತಾವ. ಭಾರತದ ಆರ್ಥಿಕತೆ ಸತ್ತ ಆರ್ಥಿಕತೆ ಈ ಮಾತು ಮಾಡಿದವ್ರು ಯಾರಪ್ಪ ಅಂದ್ರೆ ಡೊನಾಲ್ಡ್ ಟ್ರಂಪ್ ಅಂತ ನಿಮಗೆ ಗೊತ್ತದ. ಇಷ್ಟು ಕನಿಷ್ಠವಾಗಿ ನಮ್ಮ ದೇಶದ ಬಗ್ಗೆ ಮಾತಾಡೋದಕ್ಕೆ ಕಾರಣ ಏನು ಅಂತಂದರೆ, ಸಹಜವಾಗಿ ಮೋದಿಯವರು ಅನಿವಾರ್ಯವಾಗಿ ಮಾತಾಡುವಂಥ ಪ್ರಸಂಗವನ್ನು ಪಾರ್ಲಿಮೆಂಟ್ನಲ್ಲಿ ವಿರೋಧ ಪಕ್ಷದ ನಾಯಕ ರಾಹುಲ್ ಗಾಂಧಿ ಅವರು ತಂದಾಗ ಇದರಲ್ಲಿ ಯಾರ ಹಸ್ತಕ್ಷೇಪವೂ ಇಲ್ಲ, ವಿದೇಶಿಯ ಯಾವುದೇ ವ್ಯಕ್ತಿ ಇದರಲ್ಲಿ ನಮಗೆ ಇನ್ವಾಲ್ವ್ ಆಗಿಲ್ಲ. ಸಿಂಧೂರ್ ಆಪರೇಷನ್ ಸ್ಥಗಿತ ಮಾಡುವಲ್ಲೇ ಅಥವಾ ಕದನ ವಿರಾಮ ಮಾಡುವಲ್ಲೇ ಅವ್ರದ್ದು ಯಾರು ಹಸ್ತಕ್ಷೇಪ ಇಲ್ಲ ಅಂತ ಮಾತಾಡೋ ಮೂಲಕ ಟ್ರಂಪ್ನ ಮಾತು ಕೇಳಿಲ್ಲ ಅನ್ನೋ ಮಾತು ಸಂದೇಶವನ್ನು ಕೊಟ್ಟಿದ್ದಕ್ಕಾಗಿಯೋ ಅಥವಾ ಯಾವುದಕ್ಕೂ ಉತ್ತರ ಕೊಡದೆ ಮೌನವಾಗಿದ್ದಕ್ಕಾಗಿಯೋ ಮೋದಿಯವರು ಇವತ್ತು ಭಾರತದ ಅರ್ಥವ್ಯವಸ್ಥೆ ಸತ್ತದ ಇಲ್ಲ, ಅದಕ್ಕೇನೂ ಇಲ್ಲ ಅನ್ನೋದು ಮಾತು ಹೇಳಿದ್ದಾರೆ. ಭಾರತವು ರಷ್ಯಾ ಜೊತೆ ಸೇರಿಕೊಂಡು ಏನು ಮಾಡುತ್ತಿದೆ ಎಂಬುದಕ್ಕೆ ನಾವು ತೆರೆ ಕೆಡಿಸಿಕೊಂಡಿಲ್ಲ. ಭಾರತ ರಷ್ಯಾ ಜೊತೆ ಏನು ಮಾಡೋದು ನಾವ್ಯಾಕೆ ತೆಗೆದುಕೊಂಡು ದಿವಾಳಿ ದೇಶ ಅಲ್ಲ ಅದು. ಎರಡೂ ದೇಶಗಳು ತಮ್ಮ ಸತ್ತ ಆರ್ಥಿಕತೆಯನ್ನು ಜೊತೆಯಾಗಿ ಪಾತಾಳಕ್ಕೆ ಕೊಂಡೊಯ್ಯಿರಿ. ಎರಡೂ ದಿವಾಳಿದ್ದಾವೆ ದೇಶಗಳು, ಪಾತಾಳ ತೊಗೊಂಡು ನಾವೇನು ಅದ್ರ ಬಗ್ಗೆ ವಿಚಾರ ಮಾಡೋ ಅವಶ್ಯಕತೆ ಇಲ್ಲ ಅಂತೇಳಿ ಸ್ಪಷ್ಟವಾಗಿ ಮಾತಾಡಿದ್ದಾರೆ. ಅದ್ರ ಜೊತೆಗೆ ಇನ್ನೊಂದು ಮಾತು ಹೇಳ್ತಾ ಇದ್ದಾರೆ, ನಾವು ಭಾರತದೊಂದಿಗೆ ಅತಿ ಕಡಿಮೆ ವ್ಯಾಪಾರ ಸಂಬಂಧ ಹೊಂದಿದ್ದೇವೆ. ಭಾರತವು ವಿಶ್ವದಲ್ಲೇ ಅಧಿಕ ಸುಂಕ ವಿಧಿಸುವ ದೇಶಗಳಲ್ಲೊಂದು, ಅತಿ ಹೆಚ್ಚು ಟ್ಯಾಕ್ಸ್ನ ಇರುವಂಥ ದೇಶ ಇದು ಅಂತೇಳಿ ಎಷ್ಟು ಸಾಧ್ಯ ಇದನೋ ಅಷ್ಟಕ್ಕೆ ಆಗಿರೋ ಮಟ್ಟಿಗೆ ಅಷ್ಟಕ್ಕೆ ನಿಲ್ಲುವುದಿಲ್ಲ ಅವ್ರು. ಮತ್ತು ಪಾಕಿಸ್ತಾನದ ಎಣ್ಣೆ ತೊಗೊಳ್ಳೋಂಥ ದಿನ ಬರ್ತಾವೆ ಅನ್ನುವಂಥ ಮಾತು ಮಾತಾಡ್ತಿದ್ದಾನೆ. ಅಂದರೆ ಇದರ ಅರ್ಥ ಏನಪ್ಪ ಅಂತಂದ್ರೆ, ನೀವು ಏನೂ ಅಲ್ಲಪ್ಪ, ಭವಿಷ್ಯ ಮುಂದೊಂದು ದಿನ ಅವರು ಅದು ಪಾಕಿಸ್ತಾನ ಭಾರತಕ್ಕೆ ತೈಲ ಮಾರಾಟ ಮಾಡಬಹುದು. ಇವೆಲ್ಲ ಮಾತುಗಳನ್ನು ಗಮನಿಸಿದಾಗ ನಮ್ಮಿಂದ ಅಮೆರಿಕ ದೂರ ಹೋಗಿದೆ ಅನ್ನೋದು ಅಷ್ಟ ಸತ್ಯದ. ನಮ್ಮಲ್ಲಿ ಅನೇಕ ಹಿರಿಯ ರಾಜಕೀಯ